ವೀಕ್ಷಕರೇ, ಈ ಟಾಟಾ ಗ್ರೂಪ್ಗೆ ಸೇರಿದಂತ ಜುಡಿಯೋ ಕಂಪನಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಇದು ಒಂದು ಸಾಮಾನ್ಯ ಕ್ಲಾತಿಂಗ್ ಬ್ರಾಂಡ್. ವಿಚಿತ್ರ ಅಂದ್ರೆ ಇಲ್ಲಿವರೆಗೂ ಇವರು ಯಾವುದೇ ಮಾರ್ಕೆಟಿಂಗ್ ಅನ್ನ ಮಾಡಿಲ್ಲ. ಹಾಗಾದ್ರೆ ಸೆಲೆಬ್ರಿಟಿಗಳು ಪ್ರಚಾರ ಮಾಡಿದಾರ ಅಂದ್ರೆ ಅದು ಕೂಡ ಇಲ್ಲ. ಆಸಕ್ತಿದಾಯಕ ವಿಷಯ ಏನಂದ್ರೆ ಇವರ ಬಳಿ ಸಿಗುವಂತ ಶರ್ಟ್ಗಳು, ಟಿ ಶರ್ಟ್ಗಳು, ಪ್ಯಾಂಟ್ಗಳು, ಜೀನ್ಸ್ಗಳು, ಶೂಗಳು ಖಂಡಿತವಾಗಿಯೂ 990ಕ್ಕಿಂತನೂ ಕೂಡ ಕಡಿಮೆ ದರದಲ್ಲೇ ಇರ್ತವೆ. ಆದ್ರೆ ಇದು ಹೇಗ್ ಸಾಧ್ಯ? ಜುಡಿಯೋದಲ್ಲಿ ಒಂದು ಶರ್ಟ್ ನ ಬೆಲೆ ನಿಮ್ಗೆ 200 ರೂಪಾಯಿಂದನೂ ಶುರುವಾಗುತ್ತೆ. ಆದ್ರೆ ರಿಲಯನ್ಸ್ ನಲ್ಲಿ ಒಂದು ಶರ್ಟ್ಗೆ 1000 ರೂಪಾಯಿ ಅಷ್ಟಿರುತ್ತೆ. H&M ನಲ್ಲಿ 2000 ಅಷ್ಟಿರುತ್ತೆ. ಒಂದು ಶರ್ಟ್ ನ ಬೆಲೆ ಪ್ರತಿಯೊಂದು ಸ್ಟೋರ್ ನಲ್ಲೂ ಇಷ್ಟೊಂದು ವ್ಯತ್ಯಾಸ ಇರೋದಕ್ಕೆ ಹೇಗ್ ಸಾಧ್ಯ? ಈ ಜುಡಿಯೋದಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಬಟ್ಟೆಗಳನ್ನ ಮಾರಾಟ ಮಾಡೋದಕ್ಕೆ ಹೇಗ್ ಸಾಧ್ಯ ಆಗುತ್ತೆ? ಬೇರೆ ಎಲ್ಲ ಕಾಂಪಿಟೇಟರ್ಸ್ ಗಳ ಕಂಪನಿಗಳ ರೀತಿಯಲ್ಲಿ ಈ ಜುಡಿಯೋ ಕೂಡ ಒಂದು ದೊಡ್ಡ ಬ್ರಾಂಡೇನೆ. ಈ ಜುಡಿಯೋವನ್ನು ದೊಡ್ಡ ಶೋರೂಮ್ಗಳು ಇದ್ದಾವೆ. ಉಳಿದ ಎಲ್ಲ ಶೋರೂಮ್ಗಳ ರೀತಿಯೇ ಇದು ಕೂಡ ಎಸಿಯನ್ನು ಸೇರಿದಂತೆ ಮತ್ತೆಲ್ಲ ಐಷಾರಾಮಿ ಸೌಲಭ್ಯಗಳನ್ನು ಕೂಡ ಇದು ಹೊಂದಿದೆ. ಅದರ ರೇಟ್ ನಲ್ಲಿ ಮಾತ್ರ ಇಷ್ಟೊಂದು ವ್ಯತ್ಯಾಸ ಯಾಕೆ? ಇವರು ಇಷ್ಟು ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿರೋದು ನಿಜ. ಆದ್ರೆ ಇವರಿಗೆ ಇದು ಹೇಗ್ ಸಾಧ್ಯ? ಇದಕ್ಕೆ ಸ್ಪರ್ಧಿಗಳಾದಂತ ರಿಲಯನ್ಸ್, H&M, ಝರಾ ಸೇರಿದಂತೆ ಇವತ್ತು ಇವರ್ಯಾರು ಕೂಡ ಸಾಧಿಸಲಾಗದನ್ನ ಈ ಜುಡಿಯೋ ಮಾತ್ರ ಸಾಧಿಸ್ತಾ ಇದೆ. 9 ವರ್ಷಗಳ ಹಿಂದೆ ಒಂದೇ ಒಂದು ಶೋರೂಮ್ ನಿಂದ ಶುರುವಾದಂತ ಈ ಒಂದು ಜುಡಿಯೋ ಕಂಪನಿ ಇವತ್ತು ಸುಮಾರು 700 ಶೋರೂಮ್ಗಳೊಂದಿಗೆ ವ್ಯವಹಾರವನ್ನ ನಡೆಸ್ತಾ ಇದೆ. ವೀಕ್ಷಕರೇ, ಇವರ ವಾರ್ಷಿಕ ಆದಾಯ ಎಷ್ಟು ಗೊತ್ತಾ? ಬರೋಬ್ಬರಿ 8,300 ಕೋಟಿ ರೂಪಾಯಿ. ನಮ್ಮ ದೇಶದಲ್ಲಿ ಜುಡಿಯೋ ಕಂಪನಿಗೆ H&M, ಝರಾ, ರಿಲಯನ್ಸ್ ಈ ರೀತಿ ಇನ್ನೂ ಕೂಡ ಮುಂತಾದ ಕಾಂಪಿಟೇಟರ್ ಕಂಪನಿಗಳಿವೆ. ಆದ್ರೆ ಈ ಎಲ್ಲ ಕಂಪನಿಗಳ ಕೈಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗದಂತ ಕೆಲಸವನ್ನ ಈ ಜುಡಿಯೋ ಹೇಗ್ ಸಾಧಿಸ್ತು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಈ ಜುಡಿಯೋದ ಯಶಸ್ಸಿನ ಕತೆ ಬಹಳ ಕುತೂಹಲಕಾರಿಯಾಗಿದೆ. ವಿಶೇಷವಾಗಿ ಈ 5 ಸ್ಟ್ರಾಟಜಿ ಸ್ಟೋರಿಗಳು ಜುಡಿಯೋದ ಯಶಸ್ಸಿಗೆ ಮುಖ್ಯ ಕಾರಣ. ಈ 5 ಸ್ಟೋರಿಗಳನ್ನ ಒಂದೊಂದಾಗಿ ಈ ಮುಂದೆ ತಿಳಿಯೋಣ. ಸ್ಟ್ರಾಟಜಿ ನಂಬರ್ 1. ವೀಕ್ಷಕರೇ, 9 ವರ್ಷಗಳ ಹಿಂದೆ ಜುಡಿಯೋವನ್ನ ಕೇವಲ ಒಂದು ಶೋರೂಮ್ ನಿಂದ ಶುರು ಮಾಡ್ತಾರೆ. ಆದ್ರೆ ಈಗ ಅಂದ್ರೆ ಕೇವಲ 9 ವರ್ಷಗಳಲ್ಲಿ ಅವರು 700 ಶೋರೂಮ್ಗಳನ್ನ ಹೊಂದಿದ್ದಾರೆ. ಅಂದ್ರೆ ಪ್ರತಿ 5 ದಿನಕ್ಕೊಂದ್ಸಾರಿ ಒಂದು ಶೋರೂಮ್ ಅನ್ನ ಓಪನ್ ಮಾಡ್ತಿದ್ದಾರೆ ಅಂತ ಆಯ್ತು. ಆದ್ರೆ ಇವರು ಹೇಗೆ ಇಷ್ಟು ವೇಗವಾಗಿ ಹೇಗೆ ಇಷ್ಟೊಂದು ಶೋರೂಮ್ಗಳನ್ನ ಓಪನ್ ಮಾಡ್ತಿದ್ದಾರೆ ಅನ್ನೋದು ಎಲ್ಲರಲ್ಲೂ ಕೂಡ ಇರುವಂತ ಸಹಜ ಯೋಚನೆ. ಇದನ್ನೆಲ್ಲ ಗಮನಿಸಿದರೆ ಇವ್ರ ಬಳಿ ಸಾಕಷ್ಟು ಹಣ ಇರಬೇಕು. ಹೀಗಾಗಿ ಇಷ್ಟೆಲ್ಲ ಶೋರೂಮ್ಗಳನ್ನ ಶುರು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ವೀಕ್ಷಕರೇ, ಈ ಜುಡಿಯೋ ಕಂಪನಿ ಒಂದು ಶೋರೂಮ್ ಲೊಕೇಶನ್ ಆಯ್ಕೆ ಮಾಡೋಕೆ ಖಂಡಿತವಾಗಿ ಈ 3 ಪ್ರಮುಖ ಅಂಶಗಳನ್ನ ಪಾಲಿಸುತ್ತೆ. 1. ಮೈಕ್ರೋ ಮಾರ್ಕೆಟಿಂಗ್, 2ನೇದು ಬಿಲ್ಡಿಂಗ್ ಸ್ಕೀಮ್, 3ನೇದು ವರ್ತ್ ಮೇಕಿಂಗ್. ಮೊದಲಿಗೆ ಈ ಮೈಕ್ರೋ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ. ಯಾವ್ದಾದ್ರು ಒಂದು ಏರಿಯಾದಲ್ಲಿ ಶೋರೂಮ್ ಅನ್ನು ತೆರೆಯೋದಕ್ಕೆ ಅವರು ಯೋಚಿಸ್ತಾ ಇದ್ರೆ ಮೊದಲು ಆ ಒಂದು ಪ್ರದೇಶದ ಕುರಿತು ಸಂಪೂರ್ಣವಾದಂತಹ ವಿಶ್ಲೇಷಣೆಯನ್ನ ಮಾಡ್ತಾರೆ. ಜೊತೆಗೆ ಅಲ್ಲಿರುವಂತ ಜನರ ಬಗ್ಗೆ ಕೂಡ ಅಧ್ಯಯನವನ್ನ ಮಾಡ್ತಾರೆ. ಉದಾಹರಣೆಗೆ ಅವರು ಎಷ್ಟು ಆದಾಯವನ್ನು ಹೊಂದಿದ್ದಾರೆ, ಆ ಒಂದು ಪ್ರದೇಶದ ಪೊಟೆನ್ಶಿಯಲ್ ಎಷ್ಟಿದೆ ಮತ್ತು ಅಲ್ಲಿನ ಜನಸಂಖ್ಯೆ ಹಾಗೂ ಅತ್ಯಂತ ಮುಖ್ಯವಾಗಿ ಪ್ರತಿ 10 ಅಡಿಗೆ ಆ ನಗರದಲ್ಲಿ ಎಷ್ಟು ಜನ ಇರ್ತಾರೆ ಎಂಬುದನ್ನ ಲೆಕ್ಕ ಹಾಕ್ತಾರೆ. ಇದನ್ನ ಮೈಕ್ರೋ ಮಾರ್ಕೆಟಿಂಗ್ ಅಂತ ಕರೀತಾರೆ. ಇದೆಲ್ಲ ಆದ ನಂತರ ಆ ಸ್ಥಳದ ಬಿಲ್ಡಿಂಗ್ ಸ್ಕೀಮ್ ಅನ್ನ ಪಾಲಿಸ್ತಾರೆ. ಜುಡಿಯೋ ಯಾವಾಗ್ಲೂ ಒಂದು ನಿಯಮವನ್ನ ಪಾಲಿಸುತ್ತೆ. ಅದೇನಪ್ಪ ಅಂದ್ರೆ ಕಡಿಮೆ ಮಹಡಿಗಳಲ್ಲಿ ಸರಳ ಸೌಲಭ್ಯದೊಂದಿಗೆ ಶೋರೂಮ್ ಇರಬೇಕು ಅನ್ನೋದು. ಉದಾಹರಣೆಗೆ 5 ಮಹಡಿಗಳು ಇರುವಂತ ಒಂದು ಕಟ್ಟಡವನ್ನ ತೆಗೆದುಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಅಲ್ಲಿ ಅವರು ಗ್ರಾಹಕರಿಗೆ ಒಂದು ಉತ್ತಮ ಅನುಭವ ಕೊಡೋದಕ್ಕೆ ಸಾಧ್ಯ ಇಲ್ಲ ಎಂಬುದು ಈ ಜುಡಿಯೋದ ಅಭಿಪ್ರಾಯ. ಮತ್ತು ವಿಶೇಷವಾಗಿ ಅವರು ಹೂಡಿಕೆ ಮಾಡುತ್ತಿರುವಂತಹ ಆ ಒಂದು ಲೊಕೇಶನ್ 1 ಸ್ಕ್ವೇರ್ ಫೀಟ್ಗೆ ಎಷ್ಟು ಲಾಭ ಬರಬಹುದು ಎಂಬುದನ್ನು ಕೂಡ ಲೆಕ್ಕ ಹಾಕ್ತಾರೆ. ಸಾಮಾನ್ಯವಾಗಿ ಜುಡಿಯೋ ಕಂಪನಿ ಪ್ರತಿ ಸ್ಕ್ವೇರ್ ಫೀಟ್ಗೆ 12,000 ಆದಾಯವನ್ನ ಜನರೇಟ್ ಮಾಡುತ್ತೆ. ಇನ್ನು 3ನೇದು ವರ್ತ್ ಮೇಕಿಂಗ್, ಅಂದ್ರೆ ಅಲ್ಲಿ ಅವರು ಜನರಲ್ ಅನಾಲಿಸಿಸ್ ಅನ್ನ ಮಾಡ್ತಾರೆ. ಅಂದ್ರೆ ಆ ಒಂದು ಪ್ರದೇಶದಲ್ಲಿ ಯಾವುದೇ ಕಾಂಪಿಟೇಟರ್ ಕಂಪನಿಗಳು ಇದೆಯಾ, ಮತ್ತೆ ಅವರು ಅಲ್ಲಿ ವ್ಯವಹಾರ ಶುರು ಮಾಡಿದ್ರೆ ದೀರ್ಘಾವಧಿಯಲ್ಲಿ ಎಂತ ಸ್ಕೋಪ್ ಇರುತ್ತೆ ಎಂಬುದನ್ನ ವಿಶ್ಲೇಷಿಸಿ ನಿರ್ಧಾರ ಮಾಡ್ತಾರೆ. ಇದೆಲ್ಲ ಆದ ನಂತರ ಶೋರೂಮ್ ಅನ್ನ ಶುರು ಮಾಡ್ತಾರೆ. ಆದ್ರೆ ಇವರು ಟಾರ್ಗೆಟ್ ಮಾಡುವಂತ ಆಡಿಯನ್ಸ್ ಯಾರು ಗೊತ್ತಾ? ಇದು ತಿಳಿಬೇಕಾದ್ರೆ ನಾವು ಸ್ಟ್ರಾಟಜಿ ನಂಬರ್ 2ಗೆ ಹೋಗ್ಬೇಕು. ವೀಕ್ಷಕರೇ, ಪ್ರತಿ ಉದ್ಯಮಿ ಕೂಡ ಯಾವುದೋ ಒಂದು ಐಡಿಯಾದೊಂದಿಗೆ ಬರ್ತಾರೆ. ಅದೇ ರೀತಿ ಈ ಜುಡಿಯೋ ಕಂಪನಿ ಕೂಡ ಬಂತು. ಆದ್ರೆ ಇವರ ಸ್ಟ್ರಾಟಜಿನೇ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ನಮ್ಮ ದೇಶದಲ್ಲಿ 2 ವರ್ಗದ ಜನರಿದ್ದಾರೆ. 1. ರಿಚ್ ಪೀಪಲ್, ಅಂದ್ರೆ ದೊಡ್ಡ ನಗರಗಳಲ್ಲಿ ವಾಸ ಇರೋರು, ಅಂದ್ರೆ ಬೆಂಗಳೂರು, ಮುಂಬೈ, ದೆಹಲಿಗಳಲ್ಲಿ ಇರೋರು. ಇನ್ನು 2ನೇದು ಮಿಡಲ್ ಕ್ಲಾಸ್ ಮತ್ತು ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್, ಅಂದ್ರೆ ಟೈರ್ 2, ಟೈರ್ 3, ಟೈರ್ 4 ಸಿಟಿಗಳಲ್ಲಿ ಇರೋರು. ಜುಡಿಯೋ ಕಂಪನಿ ವಿಶೇಷವಾಗಿ ಈ 2ನೇ ವರ್ಗದ ಜನರನ್ನ ಟಾರ್ಗೆಟ್ ಮಾಡುತ್ತೆ. ಬಹಳಷ್ಟು ಫ್ಯಾಷನ್ ಬ್ರಾಂಡ್ಸ್ ತಮ್ಮ ವ್ಯವಹಾರವನ್ನ ಕೇವಲ ಟೈರ್ 1 ನಗರಗಳಲ್ಲೇ ನಡೆಸುತ್ತೆ. ಅವುಗಳ ಉತ್ಪನ್ನಗಳ ಬೆಲೆಗಳು ಕೂಡ ಹೆಚ್ಚೇ ಇರ್ತವೆ. ಹಾಗಾಗಿನೇ ಅವುಗಳ ಮಾರ್ಜಿನ್ಗಳು ಕೂಡ ಹೆಚ್ಚಿರ್ತವೆ. ಆದ್ರೆ ಈ ಜುಡಿಯೋ ಕಂಪನಿ ಟೈರ್ 1 ನಗರಗಳ ಗ್ರಾಹಕರನ್ನ ಟಾರ್ಗೆಟ್ ಮಾಡೋದಿಲ್ಲ. ಅದರ ಬದಲು ಇವರು ಮಧ್ಯಮ ವರ್ಗದ ಜನರನ್ನ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ಇವರೆಲ್ಲ ಟೈರ್ 2, 3, 4 ನಗರಗಳಲ್ಲಿ ಇರ್ತಾರೆ. ಅಂತವ್ರಿಗೆ ಮಾತ್ರ ಇದು ವಿಶೇಷವಾಗಿ ಫೋಕಸ್ ಮಾಡುತ್ತೆ. ಮತ್ತೆ ಟೈರ್ 1 ನಗರಗಳಲ್ಲಿ ಇರುವಂತ ಈ ಫ್ಯಾಷನ್ ಬ್ರಾಂಡಿಂಗ್ ಬಿಸ್ನೆಸ್ಗೆ ಕೇವಲ 23% ಮಾರ್ಕೆಟ್ ಶೇರ್ ಮಾತ್ರ ಇದೆ. ಉಳಿದ 77% ಮಾರ್ಕೆಟ್ ಟೈರ್ 2, 3, 4 ನಗರಗಳಲ್ಲಿ ಇದೆ. ಆದ್ರಿಂದ ಜುಡಿಯೋ ಕಂಪನಿ ಈ ಒಂದು ಬಹುದೊಡ್ಡ ಮಾರುಕಟ್ಟೆಯನ್ನ ಗುರಿಯಾಗಿಸಿಕೊಂಡು ತನ್ನ ಬ್ರಾಂಡ್ ಅನ್ನ ಬಲವಾಗಿ ಸ್ಥಾಪಿಸಿದೆ.
ಈ ಜುಡಿಯೋ ಕಂಪನಿ ಒಂದು ನಿಗದಿತ ಗುರಿಯ ಗ್ರಾಹಕರನ್ನ ಮಾತ್ರ ಸೆಳೆಯಬೇಕು ಅಂತ ನಿರ್ಧರಿಸಿತ್ತು. ಈ ಶ್ರೀಮಂತರಿಗೆ ಬೆಲೆ ಹೆಚ್ಚಿರುವಂತ ಉತ್ಪನ್ನಗಳನ್ನ ಖರೀದಿ ಮಾಡುವಂತ ಆನಂದಿಸುವಂತ ಸಾಮರ್ಥ್ಯ ಇರುತ್ತೆ. ಆದ್ರೆ ನಮ್ಮಂತ ಮಧ್ಯಮ ವರ್ಗದ ಜನರು ಕೂಡ ಫ್ಯಾಷನ್ ಬ್ರಾಂಡ್ ಬಟ್ಟೆಗಳನ್ನ ಧರಿಸಬೇಕು ಅನ್ನುವಂತ ಆಸೆ ಇರುತ್ತಲ್ವಾ. ಆದ್ರೆ ಆ ಬೆಲೆಗಳನ್ನ ನೋಡಿದಾಗ ನಾವು ಹಿಂದೆ ಸರಿತೀವಿ. ಆದ್ರೆ ಇಂಥ ಸಮಯದಲ್ಲೇನೆ ಈ ಜುಡಿಯೋ ಮಾರುಕಟ್ಟೆಗೆ ಲಗೆ ಇಟ್ಟಿದ್ದು. ಇವರು ಕಡಿಮೆ ಬೆಲೆಯಲ್ಲಿ ನಮ್ಮ ಬಜೆಟ್ಗೆ ತಕ್ಕಂತೆ ಉತ್ತಮವಾದಂತಹ ಉತ್ಪನ್ನಗಳನ್ನ ಕೊಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ ಜುಡಿಯೋ ಕಂಪನಿ ಒಂದು ನಿಗದಿತ ಟಾರ್ಗೆಟ್ ಆಡಿಯನ್ಸ್ ಅನ್ನ ಗಮನದಲ್ಲಿ ಇಟ್ಕೊಂಡು ಆಗಸ್ಟ್ 2016ರಲ್ಲಿ ಬೆಂಗಳೂರಲ್ಲಿ ತನ್ನ ಮೊದಲ ಶೋರೂಮ್ ಅನ್ನ ಶುರು ಮಾಡಿತು. ಮತ್ತೆ ಅವರು ಶೋರೂಮ್ ಅನ್ನು ಕೂಡ ತುಂಬಾ ಸರಳವಾಗಿನೇ ಇಡ್ತಾರೆ. ಮತ್ತೆ ಉತ್ಪನ್ನಗಳ ವಿಷಯಕ್ಕೆ ಬಂದ್ರೆ ಟ್ರೆಂಡಿಂಗ್ ಪ್ರೊಡಕ್ಷನ್ ಅನ್ನ ಗ್ರಾಹಕರಿಗೆ ಕೊಡಬೇಕು ಎಂಬುದನ್ನ ಈ ಜುಡಿಯೋ ಸದಾ ನೆನಪಲ್ಲಿಟ್ಕೊಂಡಿರುತ್ತೆ. ಇನ್ನು ಸ್ಟ್ರಾಟಜಿ ನಂಬರ್ 3 ಲೋ ಕಾಸ್ಟ್ ಪರ್ಚೇಸಿಂಗ್. ಅಂದ್ರೆ ಈ ಜುಡಿಯೋ ತನ್ನ ಸ್ಟೋರ್ಗಳಿಗೆ ಬೇಕಾದಂತ ಕ್ಲಾತಿಂಗ್ ಮೆಟೀರಿಯಲ್ ಅನ್ನ ತುಂಬಾ ಕಡಿಮೆ ಬೆಲೆಗೆ ಖರೀದಿ ಮಾಡುತ್ತೆ. ಅದನ್ನು ಕೂಡ ಪ್ರೈವೇಟ್ ಲೇಬಲಿಂಗ್ ಮಾಡ್ತಾರೆ. ಈ ಪ್ರೈವೇಟ್ ಲೇಬಲಿಂಗ್ ಅಂದ್ರೆ ಕಂಪನಿಯ ಲೇಬಲಿಂಗ್ ಅನ್ನ ಶರ್ಟ್ಗಳ ಮೇಲೆ ಅಥವಾ ಬಟ್ಟೆಗಳ ಮೇಲೆ ಹಾಕೋದು. ಇದನ್ನೇ ಪ್ರೈವೇಟ್ ಲೇಬಲಿಂಗ್ ಅಂತ ಕರೀತಾರೆ. ಹೀಗೆ ಜುಡಿಯೋ ಏನ್ ಮಾಡುತ್ತೆ ಅಂದ್ರೆ ಅವರು ಔಟ್ಸೋರ್ಸ್ ಮಾಡಿದಂತ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಂದ ಶರ್ಟ್ಸ್, ಟಿ ಶರ್ಟ್ಸ್, ಜೀನ್ಸ್, ಶೂಗಳು ಹೀಗೆ ಯಾವ ಉತ್ಪನ್ನ ಬೇಕಾದ್ರೂ ತುಂಬಾ ಕಡಿಮೆ ಬೆಲೆಗೆ ಖರೀದಿ ಮಾಡಿ ಆ ಮೆಟೀರಿಯಲ್ ಮೇಲೆ ತಮ್ಮದೇ ಆದಂತಹ ಲೇಬಲ್ ಅನ್ನ ಅಂದ್ರೆ ಜುಡಿಯೋ ಬ್ರಾಂಡ್ ಹೆಸರಿನ ಟ್ಯಾಗ್ ಅನ್ನ ಹಾಕ್ತಾರೆ. ಆದ್ರೆ ಇಲ್ಲಿ ಮೂಡುವಂತ ಪ್ರಶ್ನೆ ಏನು ಅಂದ್ರೆ ಇವರು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡಿಸ್ತಿದ್ದಾರೆ, ಲೇಬಲಿಂಗ್ ಅನ್ನು ಕೂಡ ಮಾಡ್ತಿದ್ದಾರೆ. ಹಾಗಿದ್ರು ಕೂಡ ಈ ಉತ್ಪನ್ನಗಳು ಇಷ್ಟು ಕಡಿಮೆ ದರದಲ್ಲಿ ಹೇಗ್ ಸಿಗ್ತಿವೆ? ಅವರ ಶರ್ಟ್, ಟಿ ಶರ್ಟ್, ಜೀನ್ಸ್ ಗಳು ಹೀಗೆ ಯಾವುದೇ ಉತ್ಪನ್ನ ಆದ್ರೂ ಕೂಡ ಜುಡಿಯೋ ತನ್ನ ಮ್ಯಾನುಫ್ಯಾಕ್ಚರರ್ ಗಳಿಂದ ತುಂಬಾ ಕಡಿಮೆ ಬೆಲೆಗೆ ಪಡೆದುಕೊಳ್ಳುತ್ತೆ. ಆದ್ರೆ ಅವ್ರಿಗೆ ಅಷ್ಟು ಕಡಿಮೆ ದರದಲ್ಲಿ ಹೇಗೆ ಸಿಗುತ್ತೆ ಅಂತ ನೋಡಿದ್ರೆ ಪ್ರತಿ ಫ್ಯಾಷನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಒಬ್ಬ ಸಾಮಾನ್ಯ ಡಿಸೈನರ್ ಇರ್ತಾನೆ. ಆ ಡಿಸೈನರ್ ಏನ್ ಮಾಡ್ತಾನೆ ಅಂದ್ರೆ ಅವನು ಕೆಲವೊಂದು ರಿಸರ್ಚ್ ಮಾಡಿ ಯಾವ ಕ್ಲಾತಿಂಗ್ ಪ್ರಾಡಕ್ಟ್ ಗಳು ಚೆನ್ನಾಗಿರ್ತವೆ, ಯಾವೆಲ್ಲ ಟ್ರೆಂಡ್ ನಲ್ಲಿ ಇದ್ದಾವೋ ಅವುಗಳನ್ನ ಡಿಸೈನ್ ಮಾಡಿ ತಯಾರಿಸಿ ಆಮೇಲೆ ಮಾರ್ಕೆಟಿಂಗ್ ಗೆ ಲಾಂಚ್ ಮಾಡ್ತಾನೆ. ಈ ಒಂದು ಪ್ರಕ್ರಿಯೆ ತುಂಬಾ ಸಮಯ ತೆಗೆದುಕೊಳ್ಳುತ್ತೆ ಮತ್ತೆ ಹೆಚ್ಚು ವೆಚ್ಚ ಕೂಡ ಬರುತ್ತೆ. ಡಿಸೈನಿಂಗ್, ಮಾದರಿ ತಯಾರಿಕೆ, ಪರೀಕ್ಷೆ, ಲಾಂಚ್ ಮಾಡೋದು, ಪ್ರಚಾರ ಈ ರೀತಿ ಎಲ್ಲವೂ ಕೂಡ ತುಂಬಾ ಸಮಯ ಮತ್ತು ಹಣ ಕೂಡ ತೆಗೆದುಕೊಳ್ಳುತ್ತೆ. ಆದ್ರೆ ಜುಡಿಯೋ ಹಾಗಲ್ಲ. ಜುಡಿಯೋ ತನ್ನ ಮ್ಯಾನುಫ್ಯಾಕ್ಚರ್ ಬಳಿಗೆ ನೇರವಾಗಿ ಹೋಗುತ್ತೆ. ಅವರು ಈಗಾಗಲೇ ತಯಾರಿಸಿರುವಂತಹ ಅಥವಾ ಡಿಸೈನ್ ಮಾಡಿರುವಂತಹ ಟ್ರೆಂಡಿಂಗ್ ಉತ್ಪನ್ನಗಳನ್ನ ಕಾಪಿ ಮಾಡಿ ಸ್ವಲ್ಪ ಕಸ್ಟಮೈಸ್ ಮಾಡಿಸಿ ಲೇಬಲ್ ಅನ್ನ ಹಾಕಿಸಿ ಕಡಿಮೆ ಬೆಲೆಗೆ ತಗೊಂಡ್ಬರ್ತಾರೆ. ಇದನ್ನೆಲ್ಲ ಬಹಳ ಕಡಿಮೆ ಸಮಯದಲ್ಲಿ ಮಾಡ್ತಾರೆ. ಇದರಿಂದ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಲೇಬರ್ ಕಾಸ್ಟ್, ಡಿಸೈನ್ ಕಾಸ್ಟ್ ಎಲ್ಲವೂ ಕೂಡ ಕಡಿಮೆ ವೆಚ್ಚದಲ್ಲಿ ಆಗುತ್ತೆ. ಬೇರೆ ಕಂಪನಿಗೆ ಹೋಲಿಸಿದ್ರೆ ಜುಡಿಯೋ ಕಡಿಮೆ ಬೆಲೆಯಲ್ಲಿ ಉತ್ಪನ್ನಗಳನ್ನ ಮಾರಾಟ ಮಾಡುತ್ತೆ. ಈ ರೀತಿ ಇತರೆ ಬ್ರಾಂಡ್ಗಳಿಗಿಂತಲೂ ಕೂಡ ಕಡಿಮೆ ವೆಚ್ಚದಲ್ಲಿ ಜುಡಿಯೋ ಉತ್ಪನ್ನಗಳನ್ನ ತಯಾರಿಸಿ ಗ್ರಾಹಕರಿಗೆ ಮಾರಾಟ ಮಾಡುತ್ತೆ. ಇನ್ನು ಮುಖ್ಯವಾಗಿ ಈ ಜುಡಿಯೋ ಏನ್ ಮಾಡುತ್ತೆ ಅಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಗಾಗಿ ವಿಭಿನ್ನ ಮ್ಯಾನುಫ್ಯಾಕ್ಚರ್ಗಳನ್ನ ಉಪಯೋಗಿಸ್ಕೊಳ್ತಾರೆ. ಉದಾಹರಣೆಗೆ ಟಿ ಶರ್ಟ್, ಶೂ, ಜೀನ್ಸ್, ಶಾರ್ಟ್ಸ್ ಈ ರೀತಿ ಪ್ರತಿ ಕ್ಯಾಟಗರಿಗೂ ಸ್ಪೆಷಲಿಸ್ಟ್ ಮ್ಯಾನುಫ್ಯಾಕ್ಚರ್ ಬಳಸಿ ಹೆಚ್ಚು ಕ್ವಾಲಿಟಿ, ಕಡಿಮೆ ವೆಚ್ಚ ಮತ್ತು ವೇಗವಾದಂತಹ ಉತ್ಪಾದನೆಯನ್ನ ಮಾಡಿಸ್ತಾರೆ. ಪ್ರತಿ ಉತ್ಪನ್ನಕ್ಕೂ ಈ ಜುಡಿಯೋಗೆ ಒಂದು ಪ್ರತ್ಯೇಕ ಮ್ಯಾನುಫ್ಯಾಕ್ಚರ್ ಇರ್ತಾರೆ. ಇದರಿಂದ ಯಾವ ಪ್ರಾಡಕ್ಟ್ ಬೇಕಾದ್ರೂ ಕೂಡ ಅತಿ ಕಡಿಮೆ ಸಮಯದಲ್ಲಿ ತಯಾರಿಸಿ ಮಾರಾಟ ಮಾಡಬಹುದು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ ಈ ಜುಡಿಯೋ ತನ್ನ ಸ್ಟೋರ್ಗಳಲ್ಲಿ ಗ್ರಾಹಕರ ವರ್ತನೆಯನ್ನ ಬಹಳ ಅಧ್ಯಯನ ಮಾಡಿ ತಿಳಿದುಕೊಳ್ತಾರೆ. ಅವರು ಪ್ರತಿ 1 ರಿಂದ 2 ತಿಂಗಳಲ್ಲಿ ತಮ್ಮ ಸ್ಟೋರ್ಗಳಲ್ಲಿ ಇರುವಂತಹ ಸ್ಟಾಕ್ ಅನ್ನ ರೀಪ್ಲೇಸ್ ಮಾಡ್ತಾರೆ. ಇದನ್ನ ಕೇಳಿದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಇನ್ನೂ ಒಂದು ಪ್ರಶ್ನೆ ಮೂಡಬಹುದು. ಆ ಪ್ರಾಡಕ್ಟ್ ಗಳು ಅಲ್ಲೇ ಇದ್ರೂ ಕೂಡ ಗ್ರಾಹಕರು ಇನ್ನೊಂದ್ಸಾರಿ ಬಂದು ಖರೀದಿ ಮಾಡ್ತಾರಲ್ವಾ ಅಂತ. ಆದ್ರೆ ಇಲ್ಲಿ ಜುಡಿಯೋ ಅದನ್ನ ಎಲಿಮಿನೇಟ್ ಮಾಡುತ್ತೆ. ಇದಕ್ಕೆ ನಿಮ್ಗೆ ಒಂದು ಉದಾಹರಣೆಯನ್ನ ಕೊಡ್ತೀನಿ ನೋಡಿ. ಒಬ್ಬ ವ್ಯಕ್ತಿ ಜುಡಿಯೋ ಸ್ಟೋರ್ಗೆ ಹೋಗ್ತಾನೆ. ಅವನಿಗೆ 2 ಶರ್ಟ್ಗಳು ಇಷ್ಟ ಆಗ್ತವೆ. ಆದ್ರೆ ಆತ ಅವತ್ತು ಕೇವಲ ಒಂದನ್ನು ಮಾತ್ರ ಖರೀದಿ ಮಾಡ್ತಾನೆ. ಇನ್ನೊಂದು ಶರ್ಟ್ ಅನ್ನ ಮುಂದಿನ ಸಾರಿ ಬಂದು ತಗೊಳ್ಳೋಣ ಅಂತ ನಿರ್ಧರಿಸ್ತಾನೆ. ಹೇಗಿದ್ರು ಆ ಶರ್ಟ್ ಅಲ್ಲೇ ಇರುತ್ತಲ್ವಾ ಅಂತ ಆಲೋಚಿಸ್ತಾನೆ. ಆದ್ರೆ ಪ್ರತಿ 1 ರಿಂದ 2 ತಿಂಗಳಲ್ಲಿ ಅವರು ಸ್ಟಾಕ್ ಅನ್ನ ರೀಪ್ಲೇಸ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಆಗ ಆ ಗ್ರಾಹಕ ಏನ್ ಮಾಡ್ತಾನೆ ಅಂದ್ರೆ ನಾನು ಮುಂದಿನ ಬಾರಿ ಬಂದಾಗ ಆ ಶರ್ಟ್ ಅಲ್ಲಿ ಇರೋದಿಲ್ಲ, ನಾನು ಆಗ್ಲೇ ಖರೀದಿ ಮಾಡ್ಬೇಕು ಅಂತ ನಿರ್ಧರಿಸಿ ಒಂದು ಬಟ್ಟೆನ ತೆಗೆದುಕೊಳ್ಳುವಂತ ಜಾಗದಲ್ಲಿ ಆತ 4 ಬಟ್ಟೆಗಳನ್ನ ಖರೀದಿ ಮಾಡ್ತಾನೆ. ಈ ರೀತಿ ಅವರು ಕಸ್ಟಮರ್ ಬಿಹೇವಿಯರ್ ಅನ್ನ ಅರ್ಥ ಮಾಡ್ಕೊಂಡು ಈ ರೀತಿ ಸ್ಟ್ರಾಟಜಿಯಿಂದ ಬಿಸ್ನೆಸ್ ಅನ್ನ ನಡೆಸ್ತಾರೆ. ಆದ್ರೆ ಅವರ 4ನೇ ಸ್ಟ್ರಾಟಜಿ ನೋಡಿದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಅದೇ ಅವರ ಆಪರೇಟಿಂಗ್ ಮಾರ್ಜಿನ್. ವೀಕ್ಷಕರೇ, ಪ್ರತಿ ಕಂಪನಿಯಲ್ಲಿ 3 ವಿಧದ ಮಾರ್ಕೆಟಿಂಗ್ ಮಾದರಿಗಳು ಇರ್ತವೆ. ಅದರಲ್ಲಿ ಮೊದಲನೇದು ದಿ ಕೋಕೋ ಅಂದ್ರೆ ಕಂಪನಿ ಓನ್ಡ್, ಕಂಪನಿ ಆಪರೇಟೆಡ್. ಇನ್ನು ಎರಡನೇದು ದಿ ಫೋಫೋ ಅಂದ್ರೆ ಫ್ರಾಂಚೈಸಿ ಓನ್ಡ್, ಫ್ರಾಂಚೈಸಿ ಆಪರೇಟೆಡ್. ಇನ್ನು ಮೂರನೇದು ಫೋಫೋ ಅಂದ್ರೆ ಫ್ರಾಂಚೈಸಿ ಓನ್ಡ್, ಕಂಪನಿ ಆಪರೇಟೆಡ್. ಇದನ್ನೇ ಈ ಜುಡಿಯೋ ಫಾಲೋ ಮಾಡುತ್ತೆ. ಒಂದು ಫ್ರಾಂಚೈಸಿ ಅಂದ್ರೆ ತೃತೀಯ ವ್ಯಕ್ತಿಯೊಬ್ಬ ಅಂದ್ರೆ ಥರ್ಡ್ ಪಾರ್ಟಿ ಪರ್ಸನ್ ಯಾರಾದ್ರೂ ಅವರು ಈ ಜುಡಿಯೋ ಸ್ಟೋರ್ ಅನ್ನ ಓನ್ ಮಾಡ್ತಾರೆ. ಆದ್ರೆ ಅದನ್ನ ಆಪರೇಟ್ ಮಾಡೋದು ಮಾತ್ರ ಜುಡಿಯೋ ಕಂಪನಿ. ಅರ್ಥ ಆಗುವಂತ ರೀತಿಯಲ್ಲಿ ಹೇಳಬೇಕು ಅಂದ್ರೆ ಈ ಜುಡಿಯೋ ಸ್ಟೋರ್ ಅನ್ನು ತೆಗೆಯುವಂತ ಮೊದಲು ಈ ಜುಡಿಯೋ ಕಂಪನಿ ಒಂದು ಫ್ರಾಂಚೈಸ್ ಪಾರ್ಟ್ನರ್ ಅನ್ನ ಹುಡುಕುತ್ತೆ. ಆ ಪಾರ್ಟ್ನರ್ ಸಿಕ್ತಾಗ ಅವರು ಏನ್ ಹೇಳ್ತಾರೆ ಅಂದ್ರೆ ಮೊದಲು ನೀವೇ ಈ ಒಂದು ಸ್ಟೋರ್ಗಾಗಿ ಹೂಡಿಕೆಯನ್ನ ಮಾಡಬೇಕು. ಉದಾಹರಣೆಗೆ ಆ ಸ್ಟೋರ್ 6,000 ಸ್ಕ್ವೇರ್ ಫೀಟ್ ಇದೆ ಅಂತ ಅಂದ್ಕೊಳ್ಳಿ. ಅದಕ್ಕಾಗಿ ಸುಮಾರು 1.5 ಕೋಟಿಯಿಂದ 2 ಕೋಟಿವರೆಗೂ ವೆಚ್ಚ ಆಗಬಹುದು.
ಆ ಫ್ರಾಂಚೈಸಿ ಪಾರ್ಟ್ನರ್ ಇಷ್ಟು ಹಣವನ್ನ ಆ ಸ್ಟೋರ್ಗಾಗಿ ಹೂಡಿಕೆ ಮಾಡ್ತಾನೆ. ಹೂಡಿಕೆಯನ್ನ ಮಾಡೋದ ನಂತರ ಈ ಜುಡಿಯೋ ಕಂಪ್ನಿ ಅವನಿಗೆ ಏನಪ್ಪಾ ಹೇಳುತ್ತೆ ಅಂದ್ರೆ, ನಿನ್ನ ಕೆಲಸ ಇಲ್ಲಿಗೆ ಮುಗಿಯುತ್ತೆ, ನೀನು ಪಕ್ಕಕ್ಕೆ ಹೋಗು ಅಂತ ಹೇಳುತ್ತೆ. ನಂತರ ಆ ಸಂಪೂರ್ಣ ಸ್ಟೋರ್ ಅನ್ನ ನಡೆಸುವಂತ ಜವಾಬ್ದಾರಿಯನ್ನ ಜುಡಿಯೋ ಕಂಪನಿ ತೆಗೆದುಕೊಳ್ಳುತ್ತೆ. ನಂತರ ಎಕ್ವಿಪ್ಮೆಂಟ್ ಗಳನ್ನ ತಂದು ಅವರ ಸ್ಟಾಕ್ ಎಲ್ಲವನ್ನು ಕೂಡ ಅಲ್ಲಿ ಪ್ಲೇಸ್ ಮಾಡಿ ಜುಡಿಯೋ ಕಂಪನಿ ಆ ಒಂದು ಸ್ಟೋರ್ ನಲ್ಲಿ ವ್ಯವಹಾರ ಮಾಡುತ್ತೆ. ಇಲ್ಲಿ ಆ ಪಾರ್ಟ್ನರ್ ಇದಾರಲ್ಲ, ಅಂದ್ರೆ ಆ ಫ್ರಾಂಚೈಸಿ ಇದಾರಲ್ಲ, ಅವರೇ ಓನರ್. ಆದ್ರೆ ಇದನ್ನೆಲ್ಲ ಆಪರೇಟ್ ಮಾಡೋದು ಮಾತ್ರ ಈ ಜುಡಿಯೋ ಕಂಪನಿ. ಅಂದ್ರೆ ಇದನ್ನೇ ಫೋಫೋ ಅಂತ ಕರೀತಾರೆ, ಅಂದ್ರೆ ಫ್ರಾಂಚೈಸಿ ಓನರ್ಡ್ ಕಂಪನಿ ಆಪರೇಟೆಡ್ ಅಂತ. ಇದರಿಂದ ಕಂಪನಿಗೆ ಏನಪ್ಪಾ ಲಾಭ ಅಂದ್ರೆ, ಈ ಒಂದು ಮಾದರಿಯಿಂದ ಜುಡಿಯೋ ಕಂಪನಿಗೆ ರೆಂಟ್ ಕಟ್ಟಬೇಕಾಗಿರೋದಿಲ್ಲ. ಅವರು ಕೇವಲ ತಮ್ಮ ನೌಕರರ ವೇತನ ಮತ್ತು ಇತರ ಚಿಕ್ಕ ಪುಟ್ಟ ಆಪರೇಟಿಂಗ್ ವೆಚ್ಚಗಳನ್ನ ಮಾತ್ರ ನೋಡ್ಕೊಳ್ತಾರೆ. ಈಗ ಆ ಪಾರ್ಟ್ನರ್ಗೆ ಏನಪ್ಪಾ ಲಾಭ ಅಂದ್ರೆ, ಆ ಒಂದು ಸ್ಟೋರ್ ನಲ್ಲಿ ಬರ್ತಿರುವಂತಹ ಪ್ರತಿ ಆದಾಯದ ಮೇಲೆ ಆತನಿಗೆ ಪರ್ಸೆಂಟೇಜ್ ಇನ್ಕಮ್ ಖಚಿತವಾಗಿ ಸಿಗುತ್ತೆ. ಹೂಡಿಕೆ ಮಾಡದಂತ ವ್ಯಕ್ತಿ ಆ ಸ್ಟೋರ್ ನಲ್ಲಿ ಹೆಚ್ಚು ಆದಾಯ ಉಂಟಾದ್ರೆ ಅವನಿಗೆ ಹೆಚ್ಚು ಲಾಭ ಬರುತ್ತೆ. ಇಷ್ಟು ಆದಾಯ ಉತ್ಪಾದನೆ ಆಗ್ತಿದೆ ಅಂದ್ರೆ ಆ ಜುಡಿಯೋ ಕಂಪನಿನೇ ಕಂಪನಿ ಓನರ್ಡ್ ಕಂಪನಿ ಆಪರೇಟ್ ಮಾಡಬಹುದಿತ್ತಲ್ಲ ಅಂತ ನೀವು ಕೇಳಬಹುದು. ಆದ್ರೆ ನಾನ್ ನಿಮ್ಗೆ ವಿಡಿಯೋದ ಶುರುನಲ್ಲೇ ಹೇಳಿದ್ದೆ, ಪ್ರತಿ 5 ದಿನಕ್ಕೊಮ್ಮೆ ಜುಡಿಯೋ ಕಂಪನಿ ಒಂದು ಸ್ಟೋರ್ ಅನ್ನ ಓಪನ್ ಮಾಡ್ತಿದೆ ಅಂತ. ಇಷ್ಟು ವೇಗವಾಗಿ ಒಂದು ಕಂಪನಿ ಬೆಳೆದು ನಿರಂತರವಾಗಿ ಹೆಚ್ಚು ಆದಾಯವನ್ನ ಪಡೆಯೋದು ಇಂಥ ಸ್ಟ್ರಾಟಜಿಗಳನ್ನ ಉಪಯೋಗಿಸಿದಾಗ ಮಾತ್ರನೇ ಸಾಧ್ಯ ಆಗೋದು. ಹೀಗಾಗಿ 2016ರಲ್ಲಿ ಕೇವಲ ಒಂದು ಸ್ಟೋರ್ ನಿಂದ ಶುರುವಾದಂತ ಈ ಒಂದು ಜುಡಿಯೋ ಕಂಪನಿ 2017ರಲ್ಲಿ 10 ಸ್ಟೋರ್, 2018ರಲ್ಲಿ 20 ಸ್ಟೋರ್, 2019ರಲ್ಲಿ 50 ಸ್ಟೋರ್, 2020ರಲ್ಲಿ 90 ಸ್ಟೋರ್ಗೆ ಹೆಚ್ಚಳಾಗಿದ್ದು, 2021ರಲ್ಲಿ ಕೋವಿಡ್ ಇದ್ದಂತ ಕಾರಣ ಯಾವುದೇ ಹೊಸ ಸ್ಟೋರ್ಗಳು ಶುರುವಾಗಲಿಲ್ಲ. ಆದ್ರಿಂದ ಆ ವರ್ಷದಲ್ಲಿ 90 ಸ್ಟೋರ್ಗಳು ಅಷ್ಟೇ ಇದ್ದುವು. ಆದರೆ 2022ರಲ್ಲಿ ಹಿಂದಿನ 90 ಸ್ಟೋರ್ಗಳಿದ್ದಂತ ಒಂದೇ ಸಾರಿ ಅದು 168 ಸ್ಟೋರ್ಗಳಿಗೆ ಜಿಗಿತ ಕಾಣ್ತು. 2023ರಲ್ಲಿ 350 ಸ್ಟೋರ್ಗಳು, 2024ರಲ್ಲಿ 545 ಸ್ಟೋರ್ಗಳು, ಮತ್ತೆ ಅಂತಿಮವಾಗಿ 2025ರಲ್ಲಿ 675ರಿಂದ 700 ಸ್ಟೋರ್ಗಳ ನಡುವೆ ಜುಡಿಯೋ ಕಂಪನಿ ಬೆಳೆದಿದೆ. ಹೀಗಾಗಿ ನಿಖರವಾದಂತಹ ಸಂಖ್ಯೆ ಹೇಳೋದು ಕಷ್ಟ, ಯಾಕೆಂದ್ರೆ ಪ್ರತಿ 5 ದಿವಸಕ್ಕೊಮ್ಮೆ ಒಂದು ಹೊಸ ಸ್ಟೋರ್ ಓಪನ್ ಆಗ್ತಾನೆ ಇದೆ. ಇನ್ನು ಇದರ 5ನೇ ಸ್ಟ್ರಾಟಜಿ ಏನ್ ಗೊತ್ತಾ? ಈ ಜುಡಿಯೋ ಕಂಪನಿಗೆ ಮಾರ್ಕೆಟಿಂಗ್ ಆಗಿ ಯಾವುದೇ ಖರ್ಚು ಇರೋದಿಲ್ಲ. ಉದಾಹರಣೆಗೆ H&M, ರಿಲಯನ್ಸ್, ಮ್ಯಾಕ್ಸ್ ಇಂಥ ಯಾವುದೇ ಫ್ಯಾಷನ್ ಬ್ರ್ಯಾಂಡ್ ಗಳನ್ನ ತೆಗೆದುಕೊಂಡ್ರು ಕೂಡ ಅವರು ಯಾವುದಾದ್ರೂ ಒಂದು ಹೊಸ ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿದ್ರೆ ಅದನ್ನ ಟಿವಿಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಹೀರಾತು ಕೊಡ್ತಾರೆ, ಮತ್ತೆ ಸೆಲೆಬ್ರಿಟಿಗಳನ್ನ ಕರೆಸಿ ಪ್ರಾಡಕ್ಟ್ ಅನ್ನ ಪ್ರಮೋಟ್ ಮಾಡಿಸ್ತಾರೆ. ಇನ್ನು ಕೆಲವರು ಕ್ರಿಕೆಟ್ ಆಟಗಾರರನ್ನ ತಮ್ಮ ಪ್ರಚಾರಕ್ಕಾಗಿ ಬಳಸ್ಕೊಳ್ತಾರೆ. ಆದ್ರೆ ಜುಡಿಯೋ ಕಂಪನಿಗೆ ಯಾವುದೇ ಟಿವಿ ಪ್ರಮೋಷನ್ ಇಲ್ಲ, ಸೆಲೆಬ್ರಿಟಿಗಳು ಕೂಡ ಇಲ್ಲ, ಕ್ರಿಕೆಟಿಗರು ಕೂಡ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ಅವರ ಸ್ಟೋರ್ ಔಟ್ಲೆಟ್ಗಳಿಗೆ ಇನ್ವೆಸ್ಟ್ಮೆಂಟ್ ಕೂಡ ಇಲ್ಲ, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಕೂಡ ಇಲ್ಲ. ಇದ್ಯಾವುದು ಕೂಡ ಇಲ್ಲದೆ ಇದ್ರೂ ಈ ಜುಡಿಯೋ ಕಂಪನಿಯ ವ್ಯಾಲ್ಯೂ ಮಾತ್ರ ಬಹಳ ಜಾಸ್ತಿ ಇದೆ. ಆದ್ರಿಂದ ಅವರು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಖರ್ಚನ್ನ ಕಡಿಮೆ ಮಾಡ್ತಿದ್ದಾರೆ. ಅವರ ಪಾಲಿಸಿ ಒಂದೇನೆ, ಒಂದು ಉತ್ತಮ ಉತ್ಪನ್ನವನ್ನ ಕಡಿಮೆ ಬೆಲೆಯಲ್ಲಿ ಕೊಟ್ರೆ ಹೆಚ್ಚು ವ್ಯಾಲ್ಯೂ ಬೆಳೆಯುತ್ತೆ, ಮತ್ತೆ ಕಡಿಮೆ ರೇಟಲ್ಲಿ ಉತ್ತಮ ಪ್ರಾಡಕ್ಟ್ ಅನ್ನ ಕೊಡೋದ್ರಿಂದ ಒಬ್ಬ ಗ್ರಾಹಕ ತಾನಾಗೇನೆ ಬೇರೆಯವರಿಗೆ ಮೌತ್ ಪಬ್ಲಿಸಿಟಿಯನ್ನ ಕೊಡ್ತಾನೆ. ಇವರ ಮಾರ್ಕೆಟಿಂಗ್ ಅಂತೂ ಆಟೋಮೆಟಿಕ್ ಆಗಿ ₹1 ಕೂಡ ಖರ್ಚಿಲ್ಲದೆ ಉಚಿತವಾಗಿನೇ ನಡೀತಾ ಇದೆ. ಹೀಗಾಗಿ ಈ ಎಲ್ಲಾ ಸ್ಟ್ರಾಟಜಿಗಳ ಮೂಲಕ ಜುಡಿಯೋ ಕಂಪನಿ ಇಷ್ಟು 1000 ಕೋಟಿ ಆದಾಯವನ್ನ ಗಳಿಸೋದಿಕ್ಕೆ ಸಾಧ್ಯ ಆಗಿರೋದು. ವೀಕ್ಷಕರೇ, ಇದಿಷ್ಟು ಈ ಜುಡಿಯೋ ಕಂಪನಿ ಇವತ್ತು ಬೆಳೆದು ಬಂದಿರುವಂತ ರೀತಿ ಹಾಗೂ ಯಶಸ್ಸಿನ ಕಥೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಇನ್ನು ಈ ಜುಡಿಯೋ ಕಂಪನಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.